ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ ಗಿಡವನ್ನ ಮುಟ್ಟಿದ್ರೆ ಸಾಕು, ನೋವು ದುಃಖ ಎಲ್ಲವೂ ದೂರವಾಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಪಾಂಡುರಂಗ ವಿಠಲ ನಿನ್ನ ಪಾದಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಸೀತಾ ಅಶೋಕ ಇದೊಂದು ಅದ್ಭುತವಾದ ಗಿಡವಾಗಿದೆ. ಭಾರತ, ಶ್ರೀಲಂಕಾ ಮತ್ತು ಹತ್ತಿರದ ಇನ್ನಿತರೆ ದೇಶಗಳಲ್ಲಿ ಈ ಗಿಡವನ್ನ ಕಾಣಬಹುದು. ಈ ಗಿಡವನ್ನ ಹೆಚ್ಚಾಗಿ ಮನೆಯ ಸೌಂದರ್ಯವನ್ನ ಹೆಚ್ಚಿಸೋದಕ್ಕೆ ಹೊರಗಡೆ ಸಾಲು ಸಾಲಾಗಿ ನೆಡಲಾಗುತ್ತೆ. ಆದ್ರೆ ಧಾರ್ಮಿಕ ದೃಷ್ಟಿಯಿಂದಲೂ ಈ ಗಿಡಕ್ಕೆ ತುಂಬಾನೇ ಮಹತ್ವವಿದೆ. ಏನಿದರ ಮಹತ್ವಗಳು, ಇದರಿಂದ ಏನ್ ಪ್ರಯೋಜನ ಇದೆ ಅನ್ನೋದನ್ನ ತಿಳಿಯೋದಕ್ಕೆ ನೀವು ಬಯಸಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಸಾಮಾನ್ಯವಾಗಿ ಅಶೋಕ ವೃಕ್ಷವನ್ನ ಮನೆಯ ಅಂದವನ್ನ ಹೆಚ್ಚಿಸೋದಕ್ಕೆ, ತೋಟವನ್ನ ಸುಂದರವಾಗಿಸೋದಕ್ಕೆ ನೆಡ್ತಾರೆ. ಆದ್ರೆ ನಿಮಗೆ ಗೊತ್ತಿರದ ವಿಷಯ ಏನು ಅಂತಂದ್ರೆ, ಮನೆಯ ಗಾರ್ಡನ್ ಅಂದವನ್ನ ಹೆಚ್ಚಿಸೋದಕ್ಕೆ ಬಳಸುವ ಎಲ್ಲಾ ಗಿಡವೂ ನಿಜವಾದ ಅಶೋಕ ಗಿಡ ಖಂಡಿತ ಅಲ್ಲ. ಲಂಕಾದಲ್ಲಿ ಅಶೋಕವನದಲ್ಲಿ ಸೀತೆ ಯಾವ ಮರದ ಕೆಳಗಡೆ ಕೂತಿದ್ಲೋ ಅದುವೇ ನಿಜವಾದ ಅಶೋಕ ವೃಕ್ಷ. ಈ ಅಶೋಕ ವೃಕ್ಷ ಮನೆಯಲ್ಲಿದ್ರೆ ನಿಮ್ಮ ಎಲ್ಲಾ ಕಷ್ಟಗಳು, ದುಃಖಗಳು ದೂರವಾಗುತ್ತವೆ. ನಿಮ್ಮ ಎಲ್ಲಾ ಕನಸುಗಳು ಈಡೇರುವಂತೆ ಮಾಡುತ್ತೆ. ಜೊತೆಗೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗ್ತೀರಿ ಅಂತ ಅರ್ಥ. ಇವಾಗ ಅಶೋಕ ವೃಕ್ಷಗಳಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ, ಅಶೋಕ ವೃಕ್ಷಗಳನ್ನ ಮುಟ್ಟೋದ್ರಿಂದ ನಿಮ್ಮ ಎಲ್ಲಾ ನೋವು ದುಃಖ ದೂರವಾಗುತ್ತೆ. ಅಷ್ಟೇ ಅಲ್ಲ, ದೇಹಕ್ಕೆ ಉಂಟಾದ ಎಲ್ಲಾ ರೀತಿಯ ನೋವು ಕೂಡ ಕಡಿಮೆಯಾಗುತ್ತೆ. ಅಷ್ಟೇ ಅಲ್ಲ, ಅಶೋಕ ವೃಕ್ಷವನ್ನ ಮುಟ್ಟೋದ್ರಿಂದ ನಮ್ಮ ಎಲ್ಲಾ ಪಾಪಗಳು ಕೂಡ ನಿವಾರಣೆಯಾಗುತ್ತೆ. ಜೊತೆಗೆ ನವಗ್ರಹಗಳಲ್ಲಿ ಯಾವುದೇ ಗ್ರಹದ ದೋಷ ನಿಮ್ಮನ್ನ ಬಾಧಿಸ್ತಾ ಇದ್ರೆ ಆ ದೋಷವು ಕೂಡ ನಿವಾರಣೆಯಾಗುತ್ತೆ. ನೀವು ಜೀವನದಲ್ಲಿ ತುಂಬಾನೇ ಖುಷಿಯಾಗಿರ್ತೀರಿ. ಅಶೋಕ ವೃಕ್ಷದ ಎಲೆಗಳನ್ನ ತೋರಣ ಮಾಡಿ ಮನೆಯ ಮುಖ್ಯ ದ್ವಾರದ ಮುಂದೆ ಕಟ್ಟಿದ್ರೆ ಆ ಮನೆಯಲ್ಲಿ ಯಾವಾಗ್ಲೂ ಸಂತೋಷ, ನೆಮ್ಮದಿ ತುಂಬಿರುತ್ತೆ. ಅಷ್ಟೇ ಅಲ್ಲ, ತಾಯಿ ಲಕ್ಷ್ಮೀ ದೇವಿ ಆ ಮನೆಯಲ್ಲಿ ವಾಸ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಲಕ್ಷ್ಮಿ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು, ಹಣ ಯಾವಾಗ್ಲೂ ತುಂಬಿರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅಶೋಕ ಎಲೆಯ ತೋರಣವನ್ನ ಮನೆಯ ಮುಖ್ಯ ಬಾಗಿಲಿಗೆ ಹಾಕೋದ್ರಿಂದ ದರಿದ್ರ ಲಕ್ಷ್ಮಿ ಯಾವತ್ತಿಗೂ ನಿಮ್ಮ ಮನೆಯನ್ನ ಪ್ರವೇಶಿಸೋದಿಲ್ಲ. ಅಷ್ಟೊಂದು ಶಕ್ತಿ ಇರುತ್ತೆ ಈ ಎಲೆಗೆ. ಜೊತೆಗೆ ಅಶೋಕ ಹೂಗಳನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ನಿಮ್ಮ ಎಲ್ಲಾ ಮನೋಭಿಲಾಷೆಗಳು, ಮನೋಕಾಮನೆಗಳು ಈಡೇರುತ್ತವೆ. ಇನ್ನು ಅಶೋಕ ವೃಕ್ಷದ ಬೇರುಗಳನ್ನ 11 ದಿನಗಳ ಕಾಲ ನೀರಿನಲ್ಲಿ ಹಾಕಿಟ್ಟು ನಂತರ ಅದನ್ನ ಕಟ್ಟಿ ಅದನ್ನ ಕುತ್ತಿಗೆಗೆ ಧರಿಸೋದ್ರಿಂದ ನಿಮ್ಮ ಎಲ್ಲಾ ಪಾಪಗಳು ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲ, ಕೆಲಸದಲ್ಲಿ ಉನ್ನತಿ ಸಾಧ್ಯವಾಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಜೊತೆಗೆ ನೀವು ಕೈತುಂಬಾ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಶೋಕ ವೃಕ್ಷದಲ್ಲಿ ಹೂವಿನ ಜೊತೆಗೆ ಹಣ್ಣುಗಳು ಕೂಡ ಆಗುತ್ತವೆ ಅನ್ನೋದು ನಿಮಗ್ ಗೊತ್ತಾ? ಹೌದು. ಅಶೋಕ ವೃಕ್ಷದಲ್ಲಿ ಆಗುವಂತಹ ಹಣ್ಣುಗಳಲ್ಲಿರುವಂತಹ ಬೀಜಗಳನ್ನ ತೆಗೆದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇದನ್ನ ಮನೆಯಲ್ಲಿಡೋದ್ರಿಂದ ನಿಮಗೆ ಯಾವತ್ತೂ ಹಣದ ಸಮಸ್ಯೆ ಉಂಟಾಗೋದಿಲ್ಲ. ಅಷ್ಟೇ ಅಲ್ಲ, ಇದನ್ನ ಕಟ್ಟಿ ವ್ಯಾಪಾರದ ಸ್ಥಳದಲ್ಲಿಡೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಈ ಬೀಜದ ಪುಡಿಯನ್ನ ತಾಯ್ತದಲ್ಲಿ ಕಟ್ಟಿ ಕುತ್ತಿಗೆಗೆ ಕಟ್ಟೋದ್ರಿಂದಲೂ ಕೂಡ ಅನೇಕ ಪ್ರಯೋಜನಗಳನ್ನ ನೀವು ಪಡಿಬಹುದು. ಯಾರ ಮನೆಯಲ್ಲಿ ಅಶೋಕ ವೃಕ್ಷ ಇರುತ್ತದೆಯೋ ಆ ಮನೆಯಲ್ಲಿ ಯಾವಾಗ್ಲೂ ಮಂಗಳ ಕಾರ್ಯಗಳು ನಡೀತಾನೆ ಇರುತ್ತವೆ. ಆ ಮನೆಯಲ್ಲಿ ಮಾಡುವಂತಹ ಎಲ್ಲಾ ಕೆಲಸಗಳು ಶುಭವಾಗುತ್ತವೆ. ಜೊತೆಗೆ ಅಶೋಕ ವೃಕ್ಷ ಇರುವ ಜಾಗದಲ್ಲಿ ಸ್ವತಃ ಲಕ್ಷ್ಮೀ ದೇವಿ ಬಂದು ನೆಲೆಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಯಾರ ಮನೆಯಲ್ಲಿ ಅಶೋಕ ವೃಕ್ಷವಿದೆಯೋ ಆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಉಂಟಾಗೋದಿಲ್ಲ. ಅವರ ಖಜಾನೆ ಯಾವಾಗ್ಲೂ ಹಣದಿಂದ ತುಂಬಿರುತ್ತೆ ಅನ್ನೋ ನಂಬಿಕೆ ಇದೆ. ಹೆಚ್ಚಿನ ಜಾಗಗಳಲ್ಲಿ ಸುಲಭವಾಗಿ ಕಂಡುಬರುವಂತಹ ಅದ್ಭುತವಾದ ಮರ ಮತ್ತು ಔಷಧೀಯ ಗುಣಗಳಿಂದ ತುಂಬಿರುವಂತಹ ಒಂದು ಮರ ಅಂದ್ರೆ ಅದು ಅಶೋಕ ಮರ. ಆದ್ರೆ ಈ ಗಿಡವನ್ನ ಔಷಧೀಯ ಗುಣಗಳಿಗಾಗಿ ಬಳಕೆ ಮಾಡೋ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದೇ ಇಲ್ಲ.
ಅಶೋಕ ಮರದ ಪ್ರಯೋಜನಗಳ ಬಗ್ಗೆ ಹೇಳೋದಾದ್ರೆ ನಿಮಗೆ ಅಚ್ಚರಿಯಾಗೋದು ಖಂಡಿತ. ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸೋದರ ಜೊತೆಗೆ ನಿಮ್ಮ ಅದೃಷ್ಟದ ಬಾಗಿಲನ್ನ ತೆರೆಯೋದಕ್ಕೆ ಅಶೋಕ ವೃಕ್ಷ ಸಹಾಯ ಮಾಡುತ್ತೆ. ಅಶೋಕ ವೃಕ್ಷದ ಬೇರು, ಬೀಜ, ಗೆಲ್ಲು ಎಲ್ಲವೂ ಕೂಡ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಮನೇಲಿ ನೀವು ಅಶೋಕ ವೃಕ್ಷವನ್ನ ನೆಡೋದಾದ್ರೂ ಕೂಡ ಅದನ್ನ ಯಾವ ದಿಕ್ಕಲ್ಲಿ ನೆಡಬೇಕು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ಯಾವುದೇ ಕಾರಣಕ್ಕೂ ಅಶೋಕ ವೃಕ್ಷವನ್ನ ಮನೆಯ ಒಳಗಡೆ ಬೆಳೆಯೋದಕ್ಕೆ ಬಿಡಬಾರದು. ಇನ್ನು ಅಶೋಕ ವೃಕ್ಷವನ್ನ ಮನೆಯ ಹೊರಗಡೆ ಪೂರ್ವ ದಿಕ್ಕಲ್ಲಿ ಅಥವಾ ಎಡಬದಿಯಲ್ಲಿ ನೆಡಬೇಕು. ಯಾರು ತಮ್ಮ ಮನೆ ಹತ್ತಿರದಲ್ಲೇ ಅಶೋಕ ವೃಕ್ಷವನ್ನ ಬೆಳೆಸ್ತಾರೋ ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಎಂಟ್ರಿ ಕೊಡೋದೇ ಇಲ್ಲ. ಜೊತೆಗೆ ನಿಮ್ಮ ಮಾನಸಿಕ ಮತ್ತು ಶಾರೀರಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದರಿಂದಾಗಿ ನೀವು ನೆಮ್ಮದಿಯಾಗಿರೋದಕ್ಕೆ ಹಾಗೂ ಶಾರೀರಿಕವಾಗಿ ಅಶೋಕ ವೃಕ್ಷ ಸಹಾಯ ಮಾಡುತ್ತೆ. ಮನೆಯ ಬಳಿ ಅಶೋಕ ಮರ ಇದ್ರೆ ಮನೆಯ ವಾಸ್ತು ದೋಷಗಳು ಕೂಡ ದೂರವಾಗುತ್ತವೆ. ನಿಮ್ಮ ಲಾಕರ್ನಲ್ಲಿ ಹಣ ಉಳಿಯೋದೇ ಇಲ್ಲ ಅಂತ ನಿಮಗನಿಸ್ತಾ ಇದ್ರೆ ಅಶೋಕ ವೃಕ್ಷದ ಎಲೆಗಳನ್ನ ನಿಮ್ಮ ತಿಜೋರಿ ಅಥವಾ ಲಾಕರ್ನಲ್ಲಿಡೋದ್ರಿಂದ ನಿಮ್ಮ ಖಜಾನೆ ತುಂಬ್ತಾನೆ ಬರುತ್ತೆ. ಆದ್ರೆ ಇದನ್ನ ಮಾಡೋದಕ್ಕೂ ಒಂದಷ್ಟು ನಿಯಮಗಳಿವೆ. ಅದಕ್ಕೇನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಶುಕ್ರವಾರದ ದಿನ ಅಶೋಕ ವೃಕ್ಷದ ಸುಮಾರು 11 ಅಶೋಕ ಎಲೆಗಳನ್ನ ಮುರಿದು ಮನೆಗೆ ತಗೊಂಡ್ ಬನ್ನಿ. ನಂತರ ಅದನ್ನ ಶುದ್ಧವಾದ ನೀರಿನಿಂದ ತೊಳೆದು ಕೆಂಪು ಬಟ್ಟೆಯಲ್ಲಿ ಅದನ್ನ ಕಟ್ಟಿ ನಂತರವಷ್ಟೇ ಅದನ್ನ ಸೇಫ್ ಲಾಕರ್ನಲ್ಲಿ ಇಡಬೇಕು. ಇದರಿಂದ ಲಕ್ಷ್ಮೀದೇವಿ ಮನೆಯಲ್ಲಿ ಬಂದು ನೆಲೆಸ್ತಾಳೆ ಅನ್ನೋ ನಂಬಿಕೆ ಇದೆ. ಇನ್ನು ನೀವು ತುಂಬಾನೇ ಆರ್ಥಿಕ ಸಮಸ್ಯೆಗಳನ್ನ ಹೊಂದಿದ್ರೆ ಪ್ರತಿದಿನ ಅಶೋಕ ವೃಕ್ಷಕ್ಕೆ ನೀರನ್ನ ಅರ್ಪಿಸೋದನ್ನ ಮರಿಬೇಡಿ. ಅಶೋಕ ವೃಕ್ಷಕ್ಕೆ ನೀರನ್ನ ಅರ್ಪಿಸೋದ್ರಿಂದ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ದೂರವಾಗುತ್ತವೆ. ಎಷ್ಟೊಂದು ಪ್ರಯೋಜನಗಳನ್ನ ಹೊಂದಿದೆ ಅಲ್ವಾ ಅಶೋಕ ವೃಕ್ಷ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.